ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಶಕೀಲ್ ಅಹಮದ್ ಓದಿಗೆರೆ. ಈಗಾಗಲೇ ನೀವು ನೋಡ್ತಿದ್ದೀರಾ ಟ್ರೂ ಮೀಡಿಯಾ ಕನ್ನಡ. ಕರ್ನಾಟಕದಲ್ಲಿ ಬೆಳಗ್ಗೆದ್ರೆ ಸಾಕು ಗೃಹಲಕ್ಷ್ಮಿ ಗೃಹಜ್ಯೋತಿ ಅಂತ ಹೇಳಿ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ಇವತ್ತು KYC ಮಾಡಬೇಕು, 5,000 ರೂಪಾಯಿ ಬರುತ್ತೆ, ಫೇಕ್ ನ್ಯೂಸ್ ಎಲ್ಲ ಹರಿದಾಡ್ತಿದ್ದಾವೆ. ಇದಕ್ಕೆ ಸೂಕ್ತವಾದ ಉತ್ತರ ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಕರ್ನಾಟಕವನ್ನ ವ್ಯವಸ್ಥಾಪಕರಾಗಿರುವಂತಹ ಜುಬೇರ್ ಖಾನ್ ಅವರು ನಮ್ಮ ಜೊತೆ ಇದ್ದಾರೆ. ಜುಬೇರ್ ಖಾನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಜುಬೇರ್ ಖಾನ್ ಅವರೇ, ಏನಿದು ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಗೃಹಲಕ್ಷ್ಮಿ ಅಂತೂ ಹೆದರ್ ಬಿಟ್ಟಿದ್ದಾರೆ. ಬೆಳಗ್ಗೆ ಇದ್ರೆ 5,000 ರೂಪಾಯಿ ಬರುತ್ತೆ, KYC ಬರುತ್ತೆ ಅಂತ ಹೇಳಿ ಹೆದರ್ಕೊಂಡ್ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಇವತ್ತು ನೀವು ಕ್ಲಾರಿಫಿಕೇಶನ್ ಕೊಡಬೇಕು. ಈ ಬ್ಯಾಂಕ್ ಏನು, ಗೃಹಲಕ್ಷ್ಮಿ ಬ್ಯಾಂಕ್ ಬಗ್ಗೆ ಏನ್ ಹೇಳ್ತೀರಾ? ಗೃಹಲಕ್ಷ್ಮಿ ಬ್ಯಾಂಕ್ ಏನಂದ್ರೆ, ಇದು ಮಹಿಳೆಯರಿಗೆ ಏನು ಉದ್ಯೋಗ ಮಾಡ್ಬೇಕಂದ್ರೆ ಒಂದು ಬ್ಯಾಂಕ್ ಇರುತ್ತೆ. ಅಲ್ಲಿ ಹೋಗಿ ನಿಮ್ದು 6 ತಿಂಗಳ ಏನು ದುಡ್ಡು ಕಟ್ಟಾಗಿ ಬರ್ತವೆ 2,000 ರೂಪಾಯಿ. ಅವು 2,000 ರೂಪಾಯಿ ಎಲ್ಲಿ ಹೋಗುತ್ತೆ ಅಂದ್ರೆ ನಿಮ್ ಬ್ಯಾಂಕ್ ಖಾತೆನಲ್ಲಿ ಜಮಾ ಆಗುತ್ತೆ. ಇದು ಪ್ರಾರಂಭ ಆಗಿದೆಯಾ ಅಂತ ಹೇಳಿ? ಇನ್ನು ಪ್ರಾರಂಭ ಆಗಿಲ್ಲ. ಇನ್ನು ಇದು ಪ್ರಾರಂಭ ಆಗಿಲ್ಲ ಅಂದ್ಮೇಲೆ ಇದು ಸ್ವಲ್ಪ ಇಲ್ಲಿವರೆಗೂ ಯಾವುದೇ ರೀತಿ ಪ್ರೋಸೆಸ್ ಸ್ಟಾರ್ಟ್ ಆಗಿಲ್ಲ. ಇದು ಕೂಡ ಸುಳ್ಳು ಸುದ್ದಿ ಅಂತ ಹೇಳಿ, ಪ್ರೋಸೆಸ್ ಸ್ಟಾರ್ಟ್ ಆಗಿದೆ, ನೀವು ದುಡ್ಡು ಹಾಕ್ಬೇಕು ಅದೆಲ್ಲ ಅಂತ ಹೇಳಿ ಜನ ಇದು ಫೇಕ್ ನ್ಯೂಸ್. ಹಾಗೆ 5,000 ರೂಪಾಯಿ ಬರುತ್ತೆ KYC ಮಾಡಿದ್ರೆ ಗೃಹಲಕ್ಷ್ಮಿಯರಿಗೆ ಅಂತ ಹೇಳಿ. 5,000 ರೂಪಾಯಿ ಅದನ್ನು ಮತ್ತು ಸುಳ್ಳೆ ಮಾಹಿತಿ ಆಗಿರ್ಬೋದು. 5,000 ರೂಪಾಯಿ ಬರಂಗಿಲ್ಲ. ಯಾಕಂದ್ರೆ ಸರ್ಕಾರ ಏನಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಅದೇ ಕಂಟಿನ್ಯೂ ಆಗುತ್ತೆ. 5,000 ರೂಪಾಯಿ ಬರ್ತಾ ಇಲ್ಲ. ಇದು ಎಲ್ಲ ಸುಳ್ಳು ಮಾಹಿತಿ. ಸಾಕಷ್ಟು ಇಂಟರ್ನೆಟ್ಗಳಲ್ಲಿ ಹೇಳ್ತಾ ಇದ್ದಾರೆ 5,000 ಬರುತ್ತೆ KYC ಮಾಡಿಸ್ಬೇಕಂತ. ಹಂಗೇನಾರ KYC ಮಾಡಿಸ್ಬೇಕಂದ್ರೆ ಕರ್ನಾಟಕವನ್ನಿಗೆ ಹೋಗಿ ನೀವು ಮಾಡ್ಬೇಕಾಗುತ್ತೆ. KYC ಇವಾಗ ಪ್ರಾರಂಭ ಆಗಿದೆಯಾ? ಪ್ರಾರಂಭ 2-3 ದಿವಸನಲ್ಲಿ ಆಗುತ್ತೆ. ಇಲ್ಲಿವರೆಗೂ ಆಗಿಲ್ಲ. ಆಯ್ತು, ಓಕೆ. ಹಾಗೆ ಯಾಕೆ ಕರ್ನಾಟಕವನ್ನಲ್ಲೇ ಜನ ಸೇವೆ ಪಡಿಬೇಕು ಅಂತ ಹೇಳಿ? ಕರ್ನಾಟಕವನ್ನೇ ಯಾಕಂದ್ರೆ ಇದು ಗೌರ್ಮೆಂಟ್ ಫ್ರಾಂಚೈಸಿ ಆಗಿರುತ್ತೆ. ಏನಾರ ಸರ್ಕಾರದಿಂದ ಅಪ್ಲಿಕೇಶನ್ ಕಾಲಾದ್ರೆ ಕರ್ನಾಟಕದಲ್ಲಿ ಹೋಗಿ ಹಾಕ್ಬೇಕಾಗಿರುತ್ತೆ. ಇಲ್ಲಿ ಜಾಸ್ತಿ ಶುಲ್ಕ ಇರಲ್ಲ, ನಿಗದಿತ ಶುಲ್ಕ ಇರುತ್ತೆ. ಎಷ್ಟು ತಗೋಬೇಕು ಅದ್ರಾಗೆ ಗೌರ್ಮೆಂಟ್ ಇಂದ ನಮಗೆ ಇದು ಬರುತ್ತೆ, ನೋಟಿಫಿಕೇಶನ್, ಸರ್ವಿಸ್ ಚಾರ್ಜ್ ಅಂತ ಇರುತ್ತೆ. ಆ ಚಾರ್ಜ್ ಪ್ರಕಾರ ದುಡ್ಡನ್ನು ಪೇ ಮಾಡ್ಬೇಕಾಗಿರುತ್ತೆ. ನೋಡಿದ್ರಲ್ಲ ನೀವು, ಗೃಹಲಕ್ಷ್ಮಿಯರು ಆತಂಕಕ್ಕೆ ಒಳಗಾಗ್ಬೇಡಿ. ಯಾಕಂದ್ರೆ ಯಾವುದೇ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅಂದ್ರೆ ಅದು ಅಥರೈಸ್ ಏನು ಸೆಂಟರ್ಗಳಿದಾವೆ, ಕರ್ನಾಟಕವನ್ನಾಗಿರ್ಬೋದು, ಗ್ರಾಮವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಅಲ್ಲಿ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಅದು ಅರ್ಜಿ ಸಲ್ಲಿಕೆ ಸಂಪೂರ್ಣವಾಗಿ ಕರೆಕ್ಟ್ ಆಗಿ ಆಗುತ್ತೆ. ನೀವು ಆನ್ಲೈನ್ ಸೆಂಟರ್ಗಳಾಗಿರ್ಬೋದು, ನಾನು ಆನ್ಲೈನ್ ಸೇವೆ ಕೊಡುವಂತ ಸೆಂಟರ್ಗಳಿಗೆ ಎಲ್ರಿಗೂ ದೂರ್ತಾ ಇಲ್ಲ. ಯಾರು ಈ ಫೇಕ್ ನ್ಯೂಸ್ ಅನ್ನ ಹರಡಿ ಜನರಿಂದ ವಸೂಲಿ ಮಾಡ್ತಿದ್ರೆ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ತಪ್ಪು ಮಾಹಿತಿ ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ ಹೇಳ್ತೀನಿ. ಕೆಲವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇರ್ತಾರೆ, ಆದ್ರೆ ಜನರಿಗೆ ಸುಲಿಗೆ ಮಾಡ್ಲಿಕ್ಕೆ ಅಂತಾನೆ ಕೆಲವೊಂದು ಇಂಟರ್ನೆಟ್ ಗಳಾಗಿರ್ತವೆ. ಅವರ ಒಂದು ಇದಕ್ಕೆ ನೀವು ಬಲಿಯಾಗಬೇಡಿ, ನಿಮ್ಮ ಹಣವನ್ನ ಕಳ್ಕೋಬೇಡಿ ಅಂತ ಹೇಳಿ ನಾನು ಇವತ್ತು ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮರು ಅರ್ಜಿ ಸಲ್ಲಿಕೆ ಮಾಡಬೇಕು, ಗೃಹಲಕ್ಷ್ಮಿಯರಾಗಿರ್ಬೋದು, ಗೃಹ ಜ್ಯೋತಿಗೆ ಆಗಿರ್ಬೋದು. ಏನಿದು ಅಂತ? ಇದು ಯಾಕಂದ್ರೆ ಬಹಳ ಜನರು ಫೇಕ್, ಜೆನ್ಯೂನ್ ಇದ್ದವರಿಗೆ ಯಾರಿಗೆ ಸೇವೆ ಸಲ್ಲಿಸಬೇಕೋ ಅವರಿಗೆ ಹೋಗ್ತಾ ಇಲ್ಲ. ಈಗ ನನಗೆ ಅವಶ್ಯಕತೆ ಇದೆ, ನನಗ್ ಬರ್ತಾ ಇಲ್ಲ ಹೊರತು ನಿಮಗೆ ಹೋಗ್ತಾ ಇದೆ, ನೀವು ಇದ್ದವರು. ಹೌದು, ಆ ತರ ಆಗ್ತಾ. ಆಮೇಲೆ ತುಂಬಾ ಜನ ಏನ್ ಫ್ಯಾಮಿಲಿ ಹೆಡ್ ಇರ್ತಾರೆ, ಅವ್ರು ತೀರ್ಕೊಂಡಿರ್ತಾರೆ, ಆದ್ರೂ ಕೂಡ ಅವ್ರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ಇದು ಮಾಡ್ಬೇಕು. ಯಾಕಂದ್ರೆ ಫಿಲ್ಟರ್ ಮಾಡ್ಬೇಕು. ಸುಮ್ಮನೆ ಸರ್ಕಾರ ದುಡ್ಡು, ಎಲ್ಲರ ತೆರಿಗೆ ದುಡ್ಡು ಸುಮ್ಮನೆ ವೇಸ್ಟ್ ಆಗ್ಬಾರ್ದು ಅಂತೇಳಿ ಒಂದು ಒಳ್ಳೆ ಹೆಜ್ಜೆಯನ್ನ ಸರ್ಕಾರ ಇಡ್ತಾ ಇದೆ. ಗೃಹಲಕ್ಷ್ಮಿಯರೇ, ಆತಂಕಕ್ಕೆ ಒಳಗಾಗ್ಬೇಡಿ, ಹಾಗೆ ಮಧ್ಯವರ್ತಿಗಳಿಗೆ ಬಲಿಯಾಗಬೇಡಿ, ಹಾಗೆ ಕೆಲವು ಸುಲಿಗೆ ಮಾಡುವಂತ ಇಂಟರ್ನೆಟ್ಗಳಿಗೆ ಬಲಿಯಾಗಬೇಡಿ. ಸೂಕ್ತ ಮಾಹಿತಿಯನ್ನ ನಿಮ್ಮ ತಾಲೂಕಿನ CDPO ಆಫೀಸ್ ಇರುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇರುತ್ತೆ, ಅಲ್ಲಿ ಹೋಗಿ ಮಾಹಿತಿಯನ್ನ ಪಡೆದುಕೊಳ್ಳಿ. ಇಲ್ಲ ಹತ್ತಿರದ ಕರ್ನಾಟಕ 1 ಗ್ರಾಮ 1 ಬೆಂಗಳೂರು 1ಗೆ ಹೋಗಿ ನೀವು ಮಾಹಿತಿಯನ್ನ ಪಡೆದುಕೊಂಡು ನಿಮ್ಮ ಅರ್ಜಿಯನ್ನ ನೀವು ಸಲ್ಲಿಕೆ ಮಾಡಿ. ಅದು ಪ್ರಾರಂಭವಾದಾಗ, ಅಧಿಕೃತ ಘೋಷಣೆ ಆದಾಗ ಮಾತ್ರ. ಸುಮ್ಮನೆ ಸುಳ್ಳು ಸುದ್ದಿಗೆ ಬಲಿಯಾಗಬೇಡಿ ಅನ್ನೋದು ನಮ್ಮ ಈ ಒಂದು ಡಿಸ್ಕಷನ್ ಪ್ಯಾನಲ್ನ ಒಂದು ಮೆಸೇಜ್ ಆಗಿರುತ್ತೆ. ದಯಮಾಡಿ ನಮ್ಮ ಚಾನಲ್ ಅನ್ನ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮುಖಾಂತರ ನಮಗೆ ತಿಳಿಸಿ. ಧನ್ಯವಾದಗಳು.